ನಮಸ್ಕಾರ. ಇಂದು ನಾನು ರಾಜ್ಯಶಾಸ್ತ್ರ ವಿಷಯದಲ್ಲಿ BA ಭಾಗ 6ನೇ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಸಂಬಂಧಗಳು ಈ ವಿಷಯವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯನ್ನು ಕುರಿತು ತಿಳಿಯಪಡಿಸುತ್ತೇನೆ. ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. The world has become a global village due to technological advances. Therefore, an event in one part of the world has an immediate effect on the other part. Scope of international relation. In modern world, the scope of international relation has greatly expanded. Intently, it was the study of diplomacy. Later on, international law became the subject matter of international relation. The scope of international relation expanded during the Second World War, emerging of USA and USSR as superpower of the multiplications of nation states, the danger of them nuclear war, increasing independence of states, the rising expectations in the people of the underdeveloped world. Scope of international relations. Communicational links, industrial revolutions, study of diplomacy, law and philosophy, independently trade relations. Scope of international relations. Introduction. Its scope of international relations. ಪ್ರಮುಖ ಬೆಳವಣಿಗೆಗಳು ಮತ್ತು ಘಟನೆಗಳೊಂದಿಗೆ ಇದರ ವ್ಯಾಪ್ತಿ ಹೆಚ್ಚಾಗಿದೆ. ಇದು 1954ರಲ್ಲಿ ವಿನ್ಸೆಂಟ್ ಬಾರ್ಕರ್ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ಈ ಕೆಳಗಿನ ಸಂಗತಿಗಳನ್ನು ಒಳಗೊಂಡಿದೆ ಎಂದು ಗಮನಿಸಿದರು. ದ ನೇಚರ್ ಆ್ಯಂಡ್ ಪ್ರಿನ್ಸಿಪಲ್ ಫೋರ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ಮತ್ತು ಪ್ರಧಾನ ಶಕ್ತಿಗಳು. ಅಂತಾರಾಷ್ಟ್ರೀಯ ಜೀವನದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸಂಸ್ಥೆಗಳು. ದ ಪೊಲಿಟಿಕಲ್, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಆರ್ಗನೈಜೇಷನ್ ಆಫ್ ಇಂಟರ್ನ್ಯಾಷನಲ್ ಲೈಫ್. ರಾಷ್ಟ್ರೀಯ ಶಕ್ತಿಯ ಅಂಶಗಳು. ಎಲಿಮೆಂಟ್ಸ್ ಆಫ್ ನ್ಯಾಷನಲ್ ಪವರ್. ರಾಷ್ಟ್ರೀಯ ಶಕ್ತಿಯ ಪ್ರಚಾರಕ್ಕಾಗಿ ಬಳಸುವ ಉಪಕರಣಗಳು. ಇನ್ಸ್ಟ್ರುಮೆಂಟ್ಸ್ ಯೂಸ್ಡ್ ಫಾರ್ ದ ಪ್ರಮೋಷನ್ಸ್ ಆಫ್ ನ್ಯಾಷನಲ್ ಪವರ್. ಪ್ರಮುಖ ಶಕ್ತಿಗಳ ವಿದೇಶಿ ನೀತಿಗಳು. ಫಾರಿನ್ ಪಾಲಿಸೀಸ್ ಆಫ್ ಮೇಜರ್ ಪವರ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳ ಇತಿಹಾಸ. ಹಿಸ್ಟರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ಆರ್ಗನೈಜೇಷನ್, ಡಿಪ್ಲೊಮ್ಯಾಟಿಕ್ ಹಿಸ್ಟರಿ, ಪೊಲಿಟಿಕಲ್ ಜಾಗ್ರಫಿ, ಅಂತಾರಾಷ್ಟ್ರೀಯ ರಾಜಕೀಯ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಅಂತಾರಾಷ್ಟ್ರೀಯ ಕಾನೂನು ಮತ್ತು ಸಂಸ್ಥೆಗಳು, ರಾಜತಾಂತ್ರಿಕ ಇತಿಹಾಸ, ರಾಜಕೀಯ ಭೂಗೋಳ. ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ನಾವು ಅಧ್ಯಯನವನ್ನು ಈ ಎಲ್ಲ ವಿಷಯಗಳನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೇವೆ. ಫಾರ್ಮರ್ ಮತ್ತು ಪರ್ಕಿನ್ಸ್. ವಿಶಾಲ ಅರ್ಥದಲ್ಲಿ ಇದು ರಾಜಕೀಯ ಮತ್ತು ರಾಜಕೀಯೇತರ ಅಧಿಕೃತ ಮತ್ತು ಅನಧಿಕೃತ ಪರಿಚಾರಿಕ ಮತ್ತು ಅನೌಪಚಾರಿಕ ಚಟುವಟಿಕೆಗಳು ಮತ್ತು ಸಂಬಂಧಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದ್ದಾರೆ. ಇನ್ broader sense, it includes a wide variety of political and non-political, official and unofficial, formal and informal activities and relations. ಸ್ಟೇಟ್ ಆ್ಯಂಡ್ ಸಿಸ್ಟಮ್. ರಾಜ್ಯ ಮತ್ತು ವ್ಯವಸ್ಥೆಯನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ರಿಲೇಷನ್ಸ್ ಇನ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕೋಆಪರೇಷನ್
ಸಂಘರ್ಷ ಮತ್ತು ಸಹಕಾರದಲ್ಲಿನ ಸಂಬಂಧಗಳನ್ನು ಒಳಗೊಂಡಿದೆ. ಅಂತಾರಾಷ್ಟ್ರೀಯ ಕಾನೂನು ಮತ್ತು ಸಂಸ್ಥೆಗಳು ಇದು ಹಲವಾರು ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ಆರ್ಗನೈಜೇಷನ್ಸ್. ವಾರ್ ಆ್ಯಂಡ್ ಪೀಸ್ ಯುದ್ಧ ಮತ್ತು ಶಾಂತಿಗಳನ್ನು ಕುರಿತು ತಿಳಿಸುತ್ತದೆ. ಐಡಿಯಾಲಜೀಸ್ ವಿದೇಶಾಂಗ ನೀತಿ ಫಾರಿನ್ ಪಾಲಿಸಿ ಸಿಸ್ಟಮ್. ಮೈತ್ರಿಗಳು ಮತ್ತು ಗುಂಪುಗಳು ಅಲೈನ್ಸಸ್ ಆ್ಯಂಡ್ ಗ್ರೂಪಿಂಗ್ಸ್. ಈ ರೀತಿಯಾಗಿ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿ ಈ ಎಲ್ಲ ವಿಷಯಗಳನ್ನು ಕುರಿತು ಅಧ್ಯಯನವನ್ನು ಮಾಡುತ್ತದೆ ಮತ್ತು ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸುತ್ತದೆ. ಡಿಕ್ಲೈನ್ ಇನ್ ಯುರೋಪ್ ಪವರ್ ಯುರೋಪಿನ ಶಕ್ತಿಯ ಕುಸಿತ. ಈ ಎಲ್ಲ ವಿಷಯಗಳನ್ನು ಕುರಿತು ಸ್ವಾತಂತ್ರ್ಯ ಪಡೆಯುತ್ತಿರುವ ವಸಾಹತುಗಳು, ದ್ವಿಧ್ರುವೀಯ ಪ್ರಪಂಚದ ಉಗಮ, ಬಹುಧ್ರುವೀಯ ಶಸ್ತ್ರಾಸ್ತ್ರಗಳ ಬಗ್ಗೆ ಇವೆಲ್ಲವುಗಳನ್ನು ಕುರಿತು ತಿಳಿಸುತ್ತದೆ. ಹಾಗೂ ಪ್ರಜಾಪ್ರಭುತ್ವ ಸರ್ಕಾರಗಳ ಉದಯ ಮತ್ತು ಜನರ ನಿರೀಕ್ಷೆಗಳನ್ನು ಕುರಿತು ತಿಳಿಸುತ್ತದೆ. ರೈಸ್ ಆಫ್ ಡೆಮೊಕ್ರಟಿಕ್ ಗವರ್ಮೆಂಟ್ಸ್ ಆ್ಯಂಡ್ ಪೀಪಲ್ ಎಕ್ಸ್ಪೆಕ್ಟೇಷನ್ಸ್. ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಕುರಿತು ತಿಳಿಸುತ್ತದೆ. ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟ್. ಗ್ರೋತ್ ಇಂಪಾರ್ಟೆನ್ಸ್ ಆಫ್ ಇಂಡಿವಿಜುವಲ್ ವ್ಯಕ್ತಿಯ ಪ್ರಾಮುಖ್ಯತೆಯನ್ನು ಹೆಚ್ಚಿಸುತ್ತದೆ. ಅಂದರೆ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ನಾವು ಹಲವಾರು ರಾಷ್ಟ್ರಗಳ ಅಧ್ಯಯನವನ್ನು ಮಾಡುವುದರಿಂದ ಹಲವಾರು ರಾಷ್ಟ್ರಗಳ ಕುರಿತು ವಿಷಯಗಳನ್ನು ತಿಳಿದುಕೊಳ್ಳುವುದರಿಂದ ಪ್ರಮುಖ ವ್ಯಕ್ತಿಯ ಪ್ರಾಮುಖ್ಯತೆಯನ್ನು ಹೆಚ್ಚಿಸುವಲ್ಲಿ ಇದು ಮಹತ್ವವಾದಂಥ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಬಹುದು. ಈ ಅಧ್ಯಯನದ ವಿಷಯವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ತುಲನಾತ್ಮಕವಾಗಿ ಹೊಸ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ವಿಷಯವಾಗಿದೆ. ಇದರ ವ್ಯಾಪ್ತಿ ನಿರಂತರವಾಗಿ ವಿಸ್ತರಿಸುತ್ತಿದೆ ಮತ್ತು ಅಭಿವೃದ್ಧಿಗೊಳ್ಳುತ್ತಿದೆ. ಪೋಸ್ಟ್ ಕೋಲ್ಡ್ ವಾರ್ ವರ್ಲ್ಡ್ ಆರ್ಡರ್ ಆರ್ ಎಂಡ್ ಆಫ್ ಕೋಲ್ಡ್ ವಾರ್. ಅಂದರೆ ಕೋಲ್ಡ್ ವಾರ್ ಶೀತಲ ಸಮರ ಅಥವಾ ಶೀತಲ ಯುದ್ಧದ ಕುರಿತು ತಿಳಿಯಪಡಿಸುವುದು. 1945 1945 to 1990. What is Cold War? Cold War means the extension of strained relation between two rival. Post-Cold War order. Important phase in recent international politics. War, ideological and political differences responsible for bipolar nature of world order to supervisor USA and USSR behaved like separate roles and contradicate each other almost every issues. Supreme leader of the country. ಈ ರೀತಿಯಾಗಿ ಈ ಶೀತಲ ಸಮರಗಳು ಶೀತಲ ಯುದ್ಧವನ್ನು ಕುರಿತು ನಾವು ಇದರಲ್ಲಿ ಅಧ್ಯಯನವನ್ನು ಮಾಡುತ್ತೇವೆ. ಅಂದರೆ ಇಲ್ಲಿ ಯಾವುದೇ ಒಂದು ನೇರವಾಗಿ ಯುದ್ಧಗಳನ್ನು ಮಾಡದೆ ನೇರವಾಗಿ ನಾವು ಅದರಲ್ಲಿ ಕ್ರಮವನ್ನು ಕೈಗೊಳ್ಳದೆ ಇಲ್ಲಿ ಶೀತಲ ಸಮರ ಅಂದರೆ ಅವರವರಲ್ಲಿ ದ್ವೇಷವನ್ನು ತಾಳುತ್ತಾ ತಮ್ಮಲ್ಲೇ ತಾವು ಇಲ್ಲಿ ವೈರತ್ವವನ್ನು ಕಡಿಮೆ ಮಾಡಿಕೊಂಡು ಇಲ್ಲಿ ತಮ್ಮ ವ್ಯಾಪಾರ ವ್ಯವಹಾರವನ್ನು ನಡೆಸುವಂಥ ಒಂದು ವ್ಯವಸ್ಥೆಯಾಗಿದ್ದು ಇದು ಕೂಡ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ನಾವು ಎಲ್ಲ ಈ ಯುದ್ಧಗಳು ಮತ್ತು ರಾಜತಂತ್ರ ರಾಯಭಾರತ್ವ ನಿಶಸ್ತ್ರೀಕರಣ ಶಸ್ತ್ರಾಸ್ತ್ರಗಳ ಬಗ್ಗೆ ಈ ಎಲ್ಲ ವಿಷಯಗಳನ್ನು ಕುರಿತು ತಿಳಿಯಪಡಿಸುತ್ತೇವೆ. ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಎವರ್ ಚೇಂಜಿಂಗ್, ಇಟ್ ಈಸ್ ಡೈನಾಮಿಕ್. ನಮಸ್ಕಾರ.